ರಾಜ್ಯದಲ್ಲಿ SIR ಆರಂಭ ಆಗಿ 4 ದಿನಗಳಾಯಿತು. ಹೇಗೆ ನಡೀತಾ ಇದೆ ಈ SIR ಅನ್ನೋದಕ್ಕೆ ನಿಮಗೆ ಹಲವೊಂದು ಸಾಕ್ಷ್ಯಗಳನ್ನು ಕೊಡ್ತೀವಿ. ರೀತಿ ನೀತಿ ನಿಯಮ ಯಾವುದರ ಪಾಲನೆಯೂ ಇಲ್ಲ. ನೋಡಿ, ಯಶವಂತಪುರದಲ್ಲಿ SIR ಪರಿಷ್ಕರಣೆಯಲ್ಲಿ ಲೋಪವಾಗಿದೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಬೆಂಗಳೂರಿನ ಯಶವಂತಪುರದಲ್ಲಿ SIR ಪರಿಷ್ಕರಣೆಯಲ್ಲಿ ಲೋಪಗಳಾಗಿದೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಹೆಂಗೆ ಅಂದರೆ, ಶಾಸಕ ST ಸೋಮಶೇಖರ್ ಪರವಾಗಿ BLO ಕೆಲಸ ಮಾಡ್ತಾ ಇದ್ದಾರೆ. BLO ಅಂದರೆ ನಿಮ್ಮ ಮನೆಗಳಿಗೆ ಬರ್ತಾರಲ್ಲ, ಬೂತ್ ಲೆವೆಲ್ ಆಫೀಸರ್. ಅವರು ಶಾಸಕರ ಫೋಟೋ ಹಿಡ್ಕೊಂಡು BLOಗಳು SIR ಮಾಡ್ತಾ ಇದ್ದಾರೆ. ವಿಡಿಯೋ ಸಾಕ್ಷಿಯನ್ನು ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಅಂದರೆ SIR ಜೊತೆಗೆ ಪ್ರಚಾರನೂ, ಅದು ಯಾರು ಶಾಸಕರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಮತಪಟ್ಟಿ ಪರಿಷ್ಕರಣೆನೂ ಆಗಬೇಕು, ಪ್ರಚಾರನೂ ಆಗಬೇಕು. ಆ ರೀತಿಯಲ್ಲಿ ಪರಿಷ್ಕರಣೆ ಆಗ್ತಾ ಇದೆ ಅಂತ ಆರೋಪ. ನೋಡಿ, ಇಲ್ಲಿ ಈ ಬುಕ್ ಹೇಳ್ಕೊಂಡಿದ್ದೀರಾ ಮೇಡಮ್? ಅಲ್ಲ, ನೀವು ಏನು ಗೊತ್ತಾ ಸರ್, ಈ ಬುಕ್ ಇಕ್ಕೊಂಡು SIR ಮಾಡಿ ಅಂತ ಹೇಳೋರಾ? ಹೇಳಿ. ಈ ಬುಕ್ ವಿಡಿಯೋ ಯಾಕೆ ಮಾಡಬಾರ್ದು ಸರ್? ಒಳ್ಳೆ ಚೆನ್ನಾಗಾಯ್ತಲ್ಲ, ಮಾಡಿರೋ ತಪ್ಪು. ವಿಡಿಯೋ ಮಾಡಿ ನಮಗಿರ್ಬೇಕಲ್ಲ ಸರ್ ನೀವು. ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ, ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡಿ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ, ಆ ಹೆಣ್ಣುಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಓಕೆ, ಇದು BLOಗಳಿಗೆ ಅವರೇ ಬುಕ್ಲೆಟ್ಟು ಅದು ಇದು ಸಪ್ಲೈ ಮಾಡಿರ್ತಾರೆ ಶಾಸಕರು, ಅವರು ಅದನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಮತಪಟ್ಟಿ ಪರಿಷ್ಕರಣೆ ಮಾಡ್ತಕ್ಕಂಥ ತಪ್ಪು. ಇನ್ಫ್ಯಾಕ್ಟ್ ಹಾಗೆ ಮಾಡಬಾರ್ದು. ಬಟ್ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋ ರೀತಿ ಆಗಿದೆ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ನೋಡಿ, ರಾಜ್ಯದ ವಿವಿಧೆಡೆ ಕಾಟಾಚಾರಕ್ಕೆ SIR ಮಾಡಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಈ SIR ಅಕ್ರಮದ ಮೂಲ ಪುರುಷನೇ CM DK ಶಿವಕುಮಾರ್. ಅಧಿಕಾರಿಗಳು ಪ್ರಾಮಾಣಿಕವಾಗಿ SIR ಮಾಡ್ತಾ ಇಲ್ಲ, ಬೇರೆ ವ್ಯವಸ್ಥೆಯಲ್ಲಿ ಅಂದರೆ ಬೇರೆ ರಾಜ್ಯದವರಿಂದ SIR ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ಕುರಿತಂತೆ ಅವರು ದೂರನ್ನ ಕೂಡ ಕೊಡ್ತಾರಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ. ಅದ್ರ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಸಾಮೂಹಿಕವಾಗಿ SIRಗಳನ್ನ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ, ಮನೆಗೆ ಭೇಟಿ ಕೊಡ್ತಿಲ್ಲ BLOಗಳು ಅಂತ ಅವರ ಆರೋಪ. ನಾನು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ನೆನ್ನೆ ಪದ ಬಳಸ್ತಿಲ್ಲ ನಾನು, ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ದೇವ್ರ ಮೇಲೆ ನಂಬಿಕೆ ಇದ್ದರೆ, ಈ ನಟನೆ ಬಿಟ್ಟು ಪಾಪ ಏನು ವಿಧಾನಸೌಧದ ಮುಂದೋಗಿ ಅಲ್ಲಿ ನಮ್ಮ ಕೇಂದ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2014ರಲ್ಲಿ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಏನೊಂದು ದೇವಸ್ಥಾನ ಅದು ಅಂತಕ್ಕಂಥ ರೀತಿಯಲ್ಲಿ ನಮಸ್ಕಾರ ಮಾಡೋದ್ರು.
ಆ ಒಂದು ಪುನರುಚ್ಚಾರ ಮಾಡ್ತಕ್ಕಂಥದ್ದು ನೋಡಿದಾಗ ಏನು ದೊಡ್ಡ ಬದಲಾವಣೆ ಆಗಿಬಿಟ್ಟಿದೆ ಈ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ. ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾಲ್ ಹನುಮಂತನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮುಂಭಾಗದಲ್ಲಿ ಏನು ತಲೆಯನ್ನು ಆ ಮೆಟ್ಲುಗಳ ಮೇಲೆ ಇಟ್ಟು ಏನು ಭಾಳ ಗೌರವ ತೋರಿಸಿದ್ರು. ತುಂಬ ಬದಲಾವಣೆ ಆಗಿದೆ, ರಾಜ್ಯದಲ್ಲಿ ಹೊಸ ಬದಲಾವಣೆ ತರ್ಬೋದೇನೋ ಅಂತಕ್ಕಂಥ ಒಂದು ಅವರ ನಡವಳಿಕೆ ನೋಡಿದಾಗ ನನಗೇನು ಮನಸ್ಸಿತ್ತು, ಈ ಬದಲಾವಣೆ ಯಾವ ರೀತಿ ಅಂತಕ್ಕಂಥದ್ದನ್ನು ಇವತ್ತು ಏನು ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಪುರುಷರು ಇವರೇ. ಏನು ಭಾಷಣ ಮಾಡಿದ್ದು, ನೀವು ಮತದಾರರ ಪಟ್ಟಿಲಿ ಸೇರ್ಕೊಳ್ಳದೇ ಇದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಗೃಹಜ್ಯೋತಿ ಇಲ್ಲ, ಹೇಳಿದ್ದು. ಇವತ್ತು ನಿಮಗೇನಾದರೂ ನಿಮ್ಮ ಅಧಿಕಾರಕ್ಕೆ ಇಂಥದ್ದು ಏನೋ ಒಂದು ಇಲಾಖೆ ಬೇರೆ ಥರದವ್ರಂತೆ ಇವತ್ತಿಂದ. ಪ್ರಜಾಸೇವೆ ಇದೇ ಅಲ್ವೇ, ಪ್ರಜಾಸೇವೆ ಮಾಡಿಸ್ತಾ ಇರೋದು ನಿಮ್ಮ ಅಧಿಕಾರಿಗಳ ಹತ್ರ. ಯಾರ ಮೇಲೆ ಆಕ್ಷನ್ ತಗೋತಾ ಇದ್ದೀರಿ? ಚುನಾವಣಾ ಆಯುಕ್ತರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ಇವತ್ತು ಆ ರಾಮನಗರದ ಜಿಲ್ಲಾಧಿಕಾರಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಇವತ್ತು ಇಲ್ಲಿ ಯಶವಂತಪುರದಲ್ಲಿ ಯಾವ ರೀತಿ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಕುಮಾರಸ್ವಾಮಿ ಅವರೇನೋ ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ವಿಡಿಯೋ ಬಿಡುಗಡೆ ಮಾಡಿದ್ದಾರೆ, ಎಲ್ಲ ಓಕೆ. ಬಟ್ ಇದಕ್ಕೆ ರಾಜ್ಯ ಸರ್ಕಾರದಿಂದ ಯಾವ ಪ್ರತಿಕ್ರಿಯೆನೂ ಬರ್ತಾ ಇಲ್ಲ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿಯವರ ಮುಂದಿನ ನಡೆ ಏನು ಹೇಳಿದ್ದಾರೆ ಅವರು? ಅರವಿಂದ್, ನಿನ್ನೆ ರಾಮನಗರದಲ್ಲಿ ಮುಸ್ಲಿಮರ ಒಂದು SIR ಮಾಡುವಂಥ ಸಂದರ್ಭದಲ್ಲಿ ಚೌಟ್ರಿಯಲ್ಲಿ ಮಾಡಿರುವಂಥ ವಿಡಿಯೋನ ನಿನ್ನೆ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ರು. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಲಿನ ಶಾಸಕರಾದಂಥ ಸೋಮಶೇಖರ್ ಅವರ ಪರವಾಗಿ BLOಗಳು ಕೆಲಸ ಮಾಡ್ತಿರುವಂಥದ್ದು, ಅವರ ಫೋಟೋಗಳನ್ನು ಇಟ್ಕೊಂಡು SIR ಪ್ರಕ್ರಿಯೆ ಮಾಡ್ತಿರುವಂಥ ವಿಡಿಯೋನ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿರುವಂಥದ್ದು. ಒಟ್ಟಾರೆ ಅವರ ತಾತ್ಪರ್ಯ ಇಷ್ಟೇ, ರಾಜ್ಯದಲ್ಲಿ SIR ಪ್ರಕ್ರಿಯೆಗಳು ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದು. CM DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳೆಲ್ಲರಿಗೂ ಕೂಡ ಸೂಚನೆ ಮಾಡಿ SIR ನ ಮೂಲ ಉದ್ದೇಶವನ್ನ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳು ಆಗ್ತಿದ್ದಾವೆ. ಇದೆಲ್ಲಕ್ಕೂ ಮೂಲ ಕಾರಣ DK ಶಿವಕುಮಾರ್ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಇನ್ನು 3 ಗಂಟೆಗೆ JDS ನಿಂದನೂ ಕೂಡ ರಾಜ್ಯ ಚುನಾವಣಾ ಆಯುಕ್ತರಿಗೆ ದೂರನ್ನ ಕೊಡ್ತಾರೆ, ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಂತ. ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ, ಇಲ್ಲಿನ ರಾಜ್ಯದ ಅಧಿಕಾರಿಗಳಿಂದ ಪ್ರಾಮಾಣಿಕವಾಗಿ SIR ಪ್ರಕ್ರಿಯೆ ಆಗೋದಿಲ್ಲ, ಹಾಗಾಗಿ ಬೇರೆ ರಾಜ್ಯದ ಅಧಿಕಾರಿಗಳನ್ನ ಕಳಿಸಿ ಅವರ ಮಾನಿಟರ್ ನಲ್ಲಿ SIR ಪ್ರಕ್ರಿಯೆಗಳು ಆಗಬೇಕು ಅನ್ನುವಂಥ ಒತ್ತಾಯವನ್ನ ಮಾಡಿದ್ದಾರೆ. ನಾಡಿದ್ದು ದೆಹಲಿಗೆ ಕುಮಾರಸ್ವಾಮಿ ಅವರು ಹೋಗ್ತಾರೆ, ಮುಖ್ಯ ಚುನಾವಣಾ ಆಯುಕ್ತರು, ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಈ ಒಂದು ಒತ್ತಾಯವನ್ನ ಮಾಡಲಿದ್ದಾರೆ. ಸೊ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ವಿಡಿಯೋ ಸಮೇತ ದಾಖಲಾತಿಗಳನ್ನ ಬಿಟ್ಟಿದ್ದಾರೆ. ಇದುವರೆಗೂ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಅನ್ಬು ಕುಮಾರ್ ಅವರು ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿನೇ ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು, ಪಾರದರ್ಶಕವಾಗಿ ಈ ಒಂದು SIR ಪ್ರಕ್ರಿಯೆ ಆಗ್ತಿಲ್ಲ ಅನ್ನುವಂಥದ್ದು. ಚುನಾವಣಾ ಆಯೋಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕಂಪ್ಲೇಂಟ್ ಕೊಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಇವರು ಸಾರ್ವಜನಿಕವಾಗಿ ವಿಡಿಯೋಗಳನ್ನು ಬಿಡುಗಡೆ ಮಾಡೋದಕ್ಕೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವರಿಗೆ ಸಾಕ್ಷ್ಯಗಳನ್ನು ಒದಗಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಮನಗರದಲ್ಲಿ ಸಾಮೂಹಿಕವಾಗಿ ಯಾವುದೋ ಚೌಟ್ರಿಲಿ ಕೂತ್ಕೊಂಡು SIR ಮಾಡ್ತಾರೆ ಅಂದರೆ ಕಂಪ್ಲೇಂಟ್ ಕೊಡಬೇಕು ಅದನ್ನು.